ಶುರುವಾಗಿ 18 ವರ್ಷಗಳೇ ಕಳೆಯಿತು. ಆದರೆ ಈ ದಾಖಲೆಗಳನ್ನು ಮಾತ್ರ ಇನ್ನೂ ಯಾರೂ ಮುರಿದಿಲ್ಲ. ಕ್ರೀಡಾಭಿಮಾನಿಗಳು ಎದುರು ನೋಡುತ್ತಿರುವ ಮಹಾ ಕ್ರಿಕೆಟ್ ಉತ್ಸವ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಇನ್ನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದೆ. ವಿಶ್ವದ ಕ್ಯಾಶ್ ರಿಚ್ ಲೀಗ್ ಎಂದೇ ಖ್ಯಾತಿ ಪಡೆದಿರುವ ಐಪಿಎಲ್ ಇದೇ ಮಾರ್ಚ್ 28ರಂದು ಆರಂಭವಾಗಲಿದೆ. ಈವರೆಗೆ 18 ಆವೃತ್ತಿಗಳು ಯಶಸ್ವಿಯಾಗಿ ಮುಗಿದಿದ್ದು 19ನೇ ಆವೃತ್ತಿಗೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲಿ ಇಂದಿಗೂ ಮುರಿಯಲಾಗದ ಹಳೆಯ ಐಪಿಎಲ್ ದಾಖಲೆಗಳನ್ನ ಒಮ್ಮೆ ಮೆಲುಕು ಹಾಕೋಣ. ಐಪಿಎಲ್ ಎಂಬ ಮಹಾ ಕ್ರಿಕೆಟ್ ಉತ್ಸವ ಆರಂಭವಾಗಿದ್ದು 2008ರಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈ 18 ವರ್ಷಗಳಲ್ಲಿ ಅನೇಕ ದಾಖಲೆಗಳು ನಿರ್ಮಾಣವಾಗಿವೆ ಮತ್ತು ಆ ದಾಖಲೆಗಳನ್ನು ಮುರಿದು ಆಟಗಾರರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಆದರೆ ಕೆಲವೊಂದು ದಾಖಲೆಗಳನ್ನ ಮಾತ್ರ ಇಂದಿಗೂ ಯಾರಿಂದಲೂ ಮುರಿಯಲು ಸಾಧ್ಯವಾಗಿಲ್ಲ. ಪ್ರಸ್ತುತ T20 ಕ್ರಿಕೆಟ್ ಆಡುವ ಶೈಲಿ ಬದಲಾಗಿದ್ದರೂ ಕೂಡ ಇಲ್ಲಿಯವರೆಗೆ ಯಾರೂ ಮುರಿಯಲು ಸಾಧ್ಯವಾಗದ ಕೆಲವು ದಾಖಲೆಗಳಿವೆ. ಆ ದಾಖಲೆಗಳು ಯಾವುವು ಅನ್ನೋದನ್ನ ನಾವೀಗ ತಿಳಿಯೋಣ. ಬ್ರೆಂಡನ್ ಮೆಕಲಮ್ ಇನ್ನಿಂಗ್ಸ್. ಇದು ಐಪಿಎಲ್ನ ಚೊಚ್ಚಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆಯಿತು. ಕೆಕೆಆರ್ ಪರ ಆಡಿದ್ದ ಬ್ರೆಂಡನ್ ಮೆಕಲಮ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. ಅವರು 73 ಎಸೆತಗಳಲ್ಲಿ 10 ಬೌಂಡ್ರಿ ಮತ್ತು 13 ಸಿಕ್ಸರ್ಗಳೊಂದಿಗೆ ಅಜೇಯ 158 ರನ್ ಗಳಿಸಿದ್ರು. ಈ ಇನ್ನಿಂಗ್ಸ್ ಐಪಿಎಲ್ನಲ್ಲಿ ಚೊಚ್ಚಲ ಪಂದ್ಯದಲ್ಲಿ ಆಟಗಾರನೊಬ್ಬ ಗಳಿಸಿದ ಅತ್ಯಾಧುನಿಕ ಸ್ಕೋರ್ ಆಗಿದೆ. ಇಲ್ಲಿಯವರೆಗೆ ಬೇರೆ ಯಾವುದೇ ಬ್ಯಾಟ್ಸ್ಮನ್ ಈ ದಾಖಲೆಯನ್ನ ಮುರಿಯಲು ಸಾಧ್ಯವಾಗಿಲ್ಲ. ಒಂದು ಪಂದ್ಯದಲ್ಲಿ ಅತ್ಯಧಿಕ ಹೆಚ್ಚುವರಿ ರನ್. ಐಪಿಎಲ್ನ ಮೊದಲ ಋತುವಿನಲ್ಲಿ ಒಂದೇ ಪಂದ್ಯದಲ್ಲಿ ಅತಿ ಹೆಚ್ಚುವರಿ ರನ್ಗಳನ್ನ ಬಿಟ್ಟುಕೊಟ್ಟ ದಾಖಲೆ ಕೂಡ ನಿರ್ಮಾಣವಾಯಿತು. ಈ ದಾಖಲೆಯನ್ನ ಡೆಕ್ಕನ್ ಚಾರ್ಜರ್ಸ್ ತಂಡವು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಮಾಡಿತು. ಆ ಪಂದ್ಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ಬೌಲರ್ಗಳು 28 ಹೆಚ್ಚುವರಿ ರನ್ಗಳನ್ನ ಬಿಟ್ಟುಕೊಟ್ರು. ಇದರಲ್ಲಿ 4 ಬೈಗಳು, 8 ಲೆಗ್ ಬೈಗಳು, 15 ವೈಡ್ಗಳು ಮತ್ತು 1 ನೋಬಾಲ್ ಸೇರಿವೆ. ಈ ಕಳಪೆ ದಾಖಲೆ ಇಂದಿಗೂ ಐಪಿಎಲ್ನಲ್ಲಿದೆ ಮತ್ತು ಯಾವುದೇ ತಂಡವೂ ಇದನ್ನ ಮೀರಿಸಿಲ್ಲ. ಸಚಿನ್ ತೆಂಡೂಲ್ಕರ್ ಕ್ಯಾಚ್ ದಾಖಲೆ. ಭಾರತದ ದಿಗ್ಗಜ ಆಟಗಾರ ಸಚಿನ್ ತೆಂಡೂಲ್ಕರ್ ತಮ್ಮ ಚೊಚ್ಚಲ ಐಪಿಎಲ್ ಋತುವಿನಲ್ಲಿ ಅಪರೂಪದ ದಾಖಲೆಯನ್ನು ಸ್ಥಾಪಿಸಿದ್ರು. ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಅವರು 4 ಕ್ಯಾಚ್ಗಳನ್ನ ಪಡೆದ್ರು. ಈ ದಾಖಲೆ ಇನ್ನೂ ಮುರಿಯದೆ ಹಾಗೆ ಉಳಿದಿದೆ. ಒಂದೇ ಇನ್ನಿಂಗ್ಸ್ನಲ್ಲಿ ಭಾರತೀಯ ಆಟಗಾರನೊಬ್ಬ ಅತಿ ಹೆಚ್ಚು ಕ್ಯಾಚ್ಗಳನ್ನ ಪಡೆದ ದಾಖಲೆಯನ್ನು ಸಚಿನ್ ಹೊಂದಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಭಾರತೀಯ ಆಟಗಾರ ಒಂದೇ ಪಂದ್ಯದಲ್ಲಿ 4ಕ್ಕಿಂತ ಹೆಚ್ಚಿನ ಕ್ಯಾಚ್ಗಳನ್ನ ಪಡೆದಿಲ್ಲ. ಅಭಿಷೇಕ್ ಶರ್ಮಾ, ರಿಯಾನ್ ಪರಾಗ್, ರಿಂಕು ಸಿಂಗ್ ಮತ್ತು ರವೀಂದ್ರ ಜಡೇಜಾ ತಲಾ 4 ಕ್ಯಾಚ್ಗಳನ್ನ ತೆಗೆದುಕೊಳ್ಳುವ ಮೂಲಕ ಸಚಿನ್ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ಅದನ್ನ ಮುರಿಯಲು ಸಾಧ್ಯವಾಗಿಲ್ಲ. ಒಂದು ಪಂದ್ಯದಲ್ಲಿ ಕಡಿಮೆ ರನ್. ಐಪಿಎಲ್ನ ಮೊದಲ ಋತುವಿನಲ್ಲಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಪಂದ್ಯ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ 67 ರನ್ಗಳಿಗೆ ಆಲ್ ಔಟ್ ಆದ್ರು. ನಂತರ ಮುಂಬೈ 68 ರನ್ ಗಳಿಸಿ ಪಂದ್ಯವನ್ನ 8 ವಿಕೆಟ್ಗಳಿಂದ ಗೆದ್ದಿತ್ತು. ಈ ಪಂದ್ಯದಲ್ಲಿ ಒಟ್ಟು ಸ್ಕೋರ್ 135 ಆಗಿದ್ದು ಇದು ಪಂದ್ಯದಲ್ಲಿ ದಾಖಲಾದ ಅತ್ಯಂತ ಕಡಿಮೆ ಸ್ಕೋರ್ ಆಗಿದೆ. 2017ರಲ್ಲಿ ಕಿಂಗ್ಸ್ 11 ಪಂಜಾಬ್ ಮತ್ತು ಡೆಲ್ಲಿ ಡೇರ್ ಡೆವಿಲ್ಸ್ ನಡುವಿನ ಪಂದ್ಯದಲ್ಲಿ ಈ ದಾಖಲೆಯನ್ನ ಸಮರಗೊಳಿಸಲಾಯಿತು. ಈ ಪಂದ್ಯದಲ್ಲಿ 135 ರನ್ಗಳು ಸಹ ದಾಖಲಾಗಿದ್ವು. ಆದರೆ ಸ್ಕೋರ್ ಅದಕ್ಕಿಂತ ಕಡಿಮೆ ಇರಲಿಲ್ಲ. ಅತ್ಯಧಿಕ ವಿಕೆಟ್. ಐಪಿಎಲ್ ಇತಿಹಾಸದಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಐಪಿಎಲ್ನ ಮೊದಲ ಸೀಸನ್ನಲ್ಲಿ ನಿರ್ಮಾಣವಾಯಿತು. ಐಪಿಎಲ್ 2008ರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಡಿದ್ದ ಸೊಹೈಲ್ ತನ್ವೀರ್ 14 ರನ್ಗಳಿಗೆ 6 ವಿಕೆಟ್ಗಳನ್ನ ಪಡೆದ್ರು. ಅವರ ದಾಖಲೆ ಇನ್ನೂ ಹಾಗೆಯೇ ಇದೆ. 2019ರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡಿದ್ದ ಅಲ್ಜಾರಿ ಜೋಸೆಫ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳೊಂದಿಗೆ ತನ್ವೀರ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದರೂ ಅವರ ದಾಖಲೆ ಹಾಗೆಯೇ ಉಳಿದಿದೆ. ಅಂದಹಾಗೆ 19ನೇ ಆವೃತ್ತಿಯು ಐಪಿಎಲ್ ಮಾರ್ಚ್ 28ರಂದು ಆರಂಭವಾಗಲಿದೆ. ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತವರು ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಈ ಪಂದ್ಯ ಸಂಜೆ 7:30ಕ್ಕೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ.